ವಯಸ್ಸಿನಿಂದ 12 ವಯಸ್ಸಿನವರೆಗಿನ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳಿಗೋಸ್ಕರನೇ ಏಕ್ ಪ್ರಯಾಸ್ ಕಾರ್ಯಕ್ರಮ ಆಯಿತು. ಹಳ್ಳಿಯಾಗೂ ಡಿಸೇಬಲ್ ಮಕ್ಕಳಿದ್ದಾರೆ, ಆದರೆ ಆ ಮಕ್ಕಳಿಗೆ ಮೇನ್ ಸ್ಟ್ರೀಮ್ ತರೋಕ್ಕೆ ಯಾವುದೇ ಒಂದು ಟ್ರೈನಿಂಗ್ ಸೆಂಟ್ರ್ ಇಲ್ಲ. ಹಳ್ಳಿಯಾಗ ಹಂಗಾಗುತ್ತೆ, ಆ ಮಕ್ಕಳು ಡಿಸೇಬಲ್ ಅಂತ ಗುರುತಿಸೋದ ಡಿಲೇ ಮಾಡ್ತಾರೆ. ಗೊತ್ತಾದ ಮೇಲೆ ಅವ್ರು ಮೇನ್ ಸ್ಟ್ರೀಮ್ ಒಂದು ಟ್ರೈನಿಂಗ್ ಸೆಂಟರ್ ಕರ್ಕೊಂಡು ಹೋಗ್ಬೇಕಂತ ಬೇರೆ ಕಡೆ ಕರ್ಕೊಂಡು ಹೋಗೋಷ್ಟು ಅವ್ರ ಹತ್ರ ಅನುಕೂಲತೆಗಳು ಇರೋಂಗಿಲ್ಲ. So once we extend to different talukas where there is need of for ID or autism, there will be the children's growth faster and they will be admitted to the normal school. पहले लगता था शायद इसको सुनने में तकलीफ है, शायद बोलने में तकलीफ है. 15 दिन ऐसा रोने का करा, जिद करने का करा, बैठता था नहीं. फिर तो उसके थोड़े दिन उसकी दादी उसके साथ में जाके बैठती थी. फिर थोड़े दिन अपने उसको आदत हो गई. अब वो खुद ही जाता है स्कूल को, हमको अच्छा बाय करता है. स्कूल को तैयार होना बोला तो जल्दी जल्दी नाश्ता करके तैयार हो जाता है. स्कूल में जाने के बाद पढ़ने का सीखा, लिखने का सीखा. माइंड भी उसका अच्छे से शार्प है. ತರಬೇತಿ ಒಬ್ಬ ಸ್ಪೆಷಲ್ ಟೀಚರ್ಗೆ ಅತಿ ಅವಶ್ಯಕ. ID ಮಕ್ಕಳನ್ನ, ಆಟಿಸಮ್ ಮಕ್ಕಳನ್ನ, ಲರ್ನಿಂಗ್ ಡಿಸಬಿಲಿಟಿ ಇರೋ ಮಕ್ಕಳಿಗೆ ಯಾವ ರೀತಿ ಸ್ಪೀಚ್ ತರಬೇತಿ ಕೊಡಬೇಕು ಅನ್ನೋದು ನನಗೆ ನಿಜವಾಗಿ ಅಂದರೆ ಟ್ರೈನಿಂಗ್ನ ಇಂತ್ರನ ಅದು ಹೆಚ್ಚಿನ ಭಾಗ ಅರ್ಥಕೊಂಡಿಲ್ಲ. Earlier what we used to do, we used to go for the community based work. So we used to go to home and give the service. Now what is happening is the children are coming to the center base and taking the service. Here all the materials will be available in the center, which will be helpful for the children's growth faster. So earlier what used to go when the children come to the school or the center, rehabilitation center, what used to happen the teacher doesn't have the structured way. Now the teacher has learned the particular what is the level of the children by using the IP. ನಾವು ಮಕ್ಕಳನ್ನೆಲ್ಲ ಒಳಗೆ ಬಿಟ್ಟು ಖಾಲಿ ಕುಂದ್ರೋದಕ್ಕೆ ಎಲ್ಲ ಸರ್ ಕಡೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾವು ಖಾಲಿ ಕುಂದಿರ್ತೀವಿ, ಇಲ್ಲಿ ಏನಾರ ಒಂದು ಮಾಡ್ರಿ ಅಂತೇಳಿ. ಇದು ಜೂಟ್ ಬ್ಯಾಗ್ ಅಂತ ತುಂಬ ಫೇಮಸ್ ಆಗಿದೆ. ಅದ್ರ ಬಗ್ಗೆ ನೀವು ಇಂಟ್ರೆಸ್ಟ್ ತೊಗೊಂಡ್ರೆ ನಾನು ಅದ್ರ ಬಗ್ಗೆ ಎಲ್ಲನೂ ಫೆಸಿಲಿಟಿ ಕೊಡಿಸ್ತೀನಿ ಅಂತಂದು ಅವ್ರು ಸ್ಟಾರ್ಟ್ ಮಾಡಿದರು. ಏನು ನಾವಂತೂ ಟೇಲರಿಂಗ್ ಅನ್ನೋದೇ ಗೊತ್ತಿರಲಿಲ್ಲ. ಮಷಿನ್ ಅಂದರೆ ತುಂಬ ಭಯ ಪಡ್ತಾ ಇದ್ವಿ. ಅಂಥದ್ದು ಇವತ್ತು ನಾವು ಮಷಿನಲ್ಲಿ ಕುಂತು ಹೊಲಿತಾ ಇದ್ದೀವಿ, ಇಷ್ಟೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಗೆ ಖುಷಿಯಾಗಿ ಏನೋ ಒಂದು ಹೊಸದಾಗಿ ನಾವು ಮಾಡಬಲ್ವಿ ಅನ್ನೋದೊಂದು ಭರವಸೆ ಮಾತ್ರ ತುಂಬ ಖಾತ್ರಿಯಾಗಿದೆ.